ಬ್ರೇಕ್ ಹಾಕೋ ಶಕ್ತಿ ಇರೋದು ಒಬ್ಬರಿಗಂತೆ, ಅದು ಯಡಿಯೂರಪ್ಪನವರಿಗೆ ಮಾತ್ರವಂತೆ. ಇದೀಗ ಅವರೇ ಅಖಾಡಕ್ಕೆ ಧುಮುಕಿದ್ದಾರೆ. ಇದರ ಬಗ್ಗೆ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದೇನು ಬನ್ನಿ ನೋಡೋಣ. ವಿಜೇಂದ್ರ ರಾಜ್ಯಾಧ್ಯಕ್ಷ ಪಟ್ಟ ಬಿಟ್ರೆ ಅಭ್ಯಂತರವಿಲ್ಲ. ಪಟ್ಟದ ಕನಸು ಕಾಣುತ್ತಿದ್ದಾರೆ ಬಿ ಶ್ರೀರಾಮುಲು. ಸಾಲು ಸಾಲು ಸೋಲುಗಳನ್ನು ಕಂಡಿರೋ ಬಿ ಶ್ರೀರಾಮುಲು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ರೆಡ್ಡಿ ವಿರುದ್ಧ ತಿಕ್ಕಾಟ ನಡೆಸಿ ಅಮಿತ್ ಶಾ ಅವರಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ಬುಸುಗುಡುತ್ತಾ ಇದ್ದ ಬಳ್ಳಾರಿ ಬುಲ್ಲೋಡು ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಗದ್ದುಗೆ ಮೇಲೆ ಕಣ್ಣು ಹಾಕಿದ್ದಾರೆ. ವಿಜೇಂದ್ರ ಅವರನ್ನ ಇಳಿಸಿದ್ರೂ ಅಭ್ಯಂತರ ಇಲ್ಲ, ನಾನಂತೂ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರ ಹತ್ರ ಕೂಡ ನಾನು ಮಾತಾಡಿದಂತ ಟೈಮಲ್ಲಿ ಕೂಡ ಅವ್ರು ಒಂದೇ ಮಾತು ಹೇಳಿದ್ರು, ಶ್ರೀರಾಮುಲುರೇ ಎಲ್ಲಾ ಅವಕಾಶಗಳು ಎಲ್ಲರಿಗೂ ಕೂಡ ಸಿಗ್ತಾವ. ಯಾರಿಗೇನು ಇವತ್ತು ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಅವಕಾಶಗಳು ಸಿಗಲ್ಲ ಅನ್ನೋಂಥದ್ದೇನಿಲ್ಲ. ಸಮಯ ಅಂದ್ರೆ ನಾವು ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ರ ಆ ಬರೋ ತನಕ ಕೂಡ ನಾವೆಲ್ಲರೂ ಕಾಯಬೇಕಾಗುತ್ತೆ. ಅವರ ಅಂತಿಮವಾದಂತಹ ತೀರ್ಮಾನ ಏನ್ ತಗೊಂತಾರೋ ನಾವೆಲ್ಲರೂ ಕೂಡ ಕಾಯವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ತಲೆಬಾಗಿ ಕೆಲಸ ಮಾಡಬೇಕಾಗುತ್ತೆ. ರೇಣುಕಾಚಾರ್ಯ ಬಾಯಿಗೆ ಬಿಎಸ್ವೈ ಬೀಗ. ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಸಮಾಜದವರ ಪ್ರಾಬಲ್ಯ ಪ್ರದರ್ಶನ ಮಾಡೋದಕ್ಕೆ ಎರಡು ಬಣಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಇದರ ಮಧ್ಯೆ ನಿನ್ನೆ ರೇಣುಕಾಚಾರ್ಯ ಅವರನ್ನ ಕರೆಸಿ ಸದ್ಯಕ್ಕೆ ಏನು ಮಾತಾಡಬೇಡಿ ಅಂತ ಯಡಿಯೂರಪ್ಪ ವಿಜೇಂದ್ರ ಖಡಕ್ ಸೂಚನೆ ನೀಡಿದ್ದಾರೆ. ರೇಣುಕಾ ಬಾಯಿಗೆ ಬಿಎಸ್ವೈ ಬೀಗ. ಲಿಂಗಾಯತ ಸಭೆ ಸಮಾರಂಭಕ್ಕೆ ಯಡಿಯೂರಪ್ಪ ಬ್ರೇಕ್ ಹಾಕಿದ್ದಾರೆ. ಸದ್ಯಕ್ಕೆ ಸುಮ್ನಿರಿ ಅಂತ ರೇಣುಕಾಚಾರ್ಯಗೆ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ರೇಣುಕಾಚಾರ್ಯ ಅವರನ್ನ ಕರೆಸಿ ಯಡಿಯೂರಪ್ಪ ಚರ್ಚೆ ನಡೆಸಿದ್ದು ಯಾವುದೇ ಸಭೆಗಳನ್ನ ನಡೆಸದಂತೆ ತಂದೆ ಮಗ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಮೊದಲ ಟಾರ್ಗೆಟ್ ಕಾಂಗ್ರೆಸ್, ಸಿದ್ದು ಸರ್ಕಾರ, ನಮ್ಮ ಮುಂದಿನ ಗುರಿ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತ ಹೇಳಿದಾರಂತೆ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕರಲ್ಲ ಅನ್ನೋ ಸಂದೇಶ ರವಾನಿಸುವುದು ಯತ್ನಾಳ್ ಬಣದ ಉದ್ದೇಶ ಆಗಿದೆ. ಆದರೆ ಹೈಕಮಾಂಡ್ ಮಧ್ಯಪ್ರವೇಶದ ನಂತರ ಯತ್ನಾಳ್ ಬಣ ಸದ್ಯಕ್ಕೆ ಸುಮ್ಮನಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬ್ರೇಕ್ ಹಾಕೋ ಶಕ್ತಿ ಇರೋದು ಒಬ್ಬರಿಗಂತೆ, ಅದು ಯಡಿಯೂರಪ್ಪನವರಿಗೆ ಮಾತ್ರವಂತೆ. ಇದೀಗ ಅವರೇ ಅಖಾಡಕ್ಕೆ ಧುಮುಕಿದ್ದಾರೆ. ಇದರ ಬಗ್ಗೆ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದೇನು ಬನ್ನಿ ನೋಡೋಣ. ವಿಜೇಂದ್ರ ರಾಜ್ಯಾಧ್ಯಕ್ಷ ಪಟ್ಟ ಬಿಟ್ರೆ ಅಭ್ಯಂತರವಿಲ್ಲ. ಪಟ್ಟದ ಕನಸು ಕಾಣುತ್ತಿದ್ದಾರೆ ಬಿ ಶ್ರೀರಾಮುಲು. ಸಾಲು ಸಾಲು ಸೋಲುಗಳನ್ನು ಕಂಡಿರೋ ಬಿ ಶ್ರೀರಾಮುಲು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ರೆಡ್ಡಿ ವಿರುದ್ಧ ತಿಕ್ಕಾಟ ನಡೆಸಿ ಅಮಿತ್ ಶಾ ಅವರಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ಬುಸುಗುಡುತ್ತಾ ಇದ್ದ ಬಳ್ಳಾರಿ ಬುಲ್ಲೋಡು ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಗದ್ದುಗೆ ಮೇಲೆ ಕಣ್ಣು ಹಾಕಿದ್ದಾರೆ. ವಿಜೇಂದ್ರ ಅವರನ್ನ ಇಳಿಸಿದ್ರೂ ಅಭ್ಯಂತರ ಇಲ್ಲ, ನಾನಂತೂ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರ ಹತ್ರ ಕೂಡ ನಾನು ಮಾತಾಡಿದಂತ ಟೈಮಲ್ಲಿ ಕೂಡ ಅವ್ರು ಒಂದೇ ಮಾತು ಹೇಳಿದ್ರು, ಶ್ರೀರಾಮುಲುರೇ ಎಲ್ಲಾ ಅವಕಾಶಗಳು ಎಲ್ಲರಿಗೂ ಕೂಡ ಸಿಗ್ತಾವ. ಯಾರಿಗೇನು ಇವತ್ತು ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಅವಕಾಶಗಳು ಸಿಗಲ್ಲ ಅನ್ನೋಂಥದ್ದೇನಿಲ್ಲ. ಸಮಯ ಅಂದ್ರೆ ನಾವು ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ರ ಆ ಬರೋ ತನಕ ಕೂಡ ನಾವೆಲ್ಲರೂ ಕಾಯಬೇಕಾಗುತ್ತೆ. ಅವರ ಅಂತಿಮವಾದಂತಹ ತೀರ್ಮಾನ ಏನ್ ತಗೊಂತಾರೋ ನಾವೆಲ್ಲರೂ ಕೂಡ ಕಾಯವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ತಲೆಬಾಗಿ ಕೆಲಸ ಮಾಡಬೇಕಾಗುತ್ತೆ. ರೇಣುಕಾಚಾರ್ಯ ಬಾಯಿಗೆ ಬಿಎಸ್ವೈ ಬೀಗ. ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಸಮಾಜದವರ ಪ್ರಾಬಲ್ಯ ಪ್ರದರ್ಶನ ಮಾಡೋದಕ್ಕೆ ಎರಡು ಬಣಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಇದರ ಮಧ್ಯೆ ನಿನ್ನೆ ರೇಣುಕಾಚಾರ್ಯ ಅವರನ್ನ ಕರೆಸಿ ಸದ್ಯಕ್ಕೆ ಏನು ಮಾತಾಡಬೇಡಿ ಅಂತ ಯಡಿಯೂರಪ್ಪ ವಿಜೇಂದ್ರ ಖಡಕ್ ಸೂಚನೆ ನೀಡಿದ್ದಾರೆ. ರೇಣುಕಾ ಬಾಯಿಗೆ ಬಿಎಸ್ವೈ ಬೀಗ. ಲಿಂಗಾಯತ ಸಭೆ ಸಮಾರಂಭಕ್ಕೆ ಯಡಿಯೂರಪ್ಪ ಬ್ರೇಕ್ ಹಾಕಿದ್ದಾರೆ. ಸದ್ಯಕ್ಕೆ ಸುಮ್ನಿರಿ ಅಂತ ರೇಣುಕಾಚಾರ್ಯಗೆ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ರೇಣುಕಾಚಾರ್ಯ ಅವರನ್ನ ಕರೆಸಿ ಯಡಿಯೂರಪ್ಪ ಚರ್ಚೆ ನಡೆಸಿದ್ದು ಯಾವುದೇ ಸಭೆಗಳನ್ನ ನಡೆಸದಂತೆ ತಂದೆ ಮಗ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಮೊದಲ ಟಾರ್ಗೆಟ್ ಕಾಂಗ್ರೆಸ್, ಸಿದ್ದು ಸರ್ಕಾರ, ನಮ್ಮ ಮುಂದಿನ ಗುರಿ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತ ಹೇಳಿದಾರಂತೆ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕರಲ್ಲ ಅನ್ನೋ ಸಂದೇಶ ರವಾನಿಸುವುದು ಯತ್ನಾಳ್ ಬಣದ ಉದ್ದೇಶ ಆಗಿದೆ. ಆದರೆ ಹೈಕಮಾಂಡ್ ಮಧ್ಯಪ್ರವೇಶದ ನಂತರ ಯತ್ನಾಳ್ ಬಣ ಸದ್ಯಕ್ಕೆ ಸುಮ್ಮನಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬ್ರೇಕ್ ಹಾಕೋ ಶಕ್ತಿ ಇರೋದು ಒಬ್ಬರಿಗಂತೆ, ಅದು ಯಡಿಯೂರಪ್ಪನವರಿಗೆ ಮಾತ್ರವಂತೆ. ಇದೀಗ ಅವರೇ ಅಖಾಡಕ್ಕೆ ಧುಮುಕಿದ್ದಾರೆ. ಇದರ ಬಗ್ಗೆ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದೇನು ಬನ್ನಿ ನೋಡೋಣ. ವಿಜೇಂದ್ರ ರಾಜ್ಯಾಧ್ಯಕ್ಷ ಪಟ್ಟ ಬಿಟ್ರೆ ಅಭ್ಯಂತರವಿಲ್ಲ. ಪಟ್ಟದ ಕನಸು ಕಾಣುತ್ತಿದ್ದಾರೆ ಬಿ ಶ್ರೀರಾಮುಲು. ಸಾಲು ಸಾಲು ಸೋಲುಗಳನ್ನು ಕಂಡಿರೋ ಬಿ ಶ್ರೀರಾಮುಲು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ರೆಡ್ಡಿ ವಿರುದ್ಧ ತಿಕ್ಕಾಟ ನಡೆಸಿ ಅಮಿತ್ ಶಾ ಅವರಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ಬುಸುಗುಡುತ್ತಾ ಇದ್ದ ಬಳ್ಳಾರಿ ಬುಲ್ಲೋಡು ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಗದ್ದುಗೆ ಮೇಲೆ ಕಣ್ಣು ಹಾಕಿದ್ದಾರೆ. ವಿಜೇಂದ್ರ ಅವರನ್ನ ಇಳಿಸಿದ್ರೂ ಅಭ್ಯಂತರ ಇಲ್ಲ, ನಾನಂತೂ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರ ಹತ್ರ ಕೂಡ ನಾನು ಮಾತಾಡಿದಂತ ಟೈಮಲ್ಲಿ ಕೂಡ ಅವ್ರು ಒಂದೇ ಮಾತು ಹೇಳಿದ್ರು, ಶ್ರೀರಾಮುಲುರೇ ಎಲ್ಲಾ ಅವಕಾಶಗಳು ಎಲ್ಲರಿಗೂ ಕೂಡ ಸಿಗ್ತಾವ. ಯಾರಿಗೇನು ಇವತ್ತು ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಅವಕಾಶಗಳು ಸಿಗಲ್ಲ ಅನ್ನೋಂಥದ್ದೇನಿಲ್ಲ.
ಸಮಯ ಅಂದ್ರೆ ನಾವು ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ರ ಆ ಬರೋ ತನಕ ಕೂಡ ನಾವೆಲ್ಲರೂ ಕಾಯಬೇಕಾಗುತ್ತೆ. ಅವರ ಅಂತಿಮವಾದಂತಹ ತೀರ್ಮಾನ ಏನ್ ತಗೊಂತಾರೋ ನಾವೆಲ್ಲರೂ ಕಾಯ ವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ತಲೆಬಾಗಿ ಕೆಲಸ ಮಾಡಬೇಕಾಗುತ್ತೆ. ರೇಣುಕಾಚಾರ್ಯ ಬಾಯಿಗೆ ಬಿಎಸ್ವೈ ಬೀಗ. ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಸಮಾಜದವರ ಪ್ರಾಬಲ್ಯ ಪ್ರದರ್ಶನ ಮಾಡೋದಕ್ಕೆ ಎರಡು ಬಣಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಇದರ ಮಧ್ಯೆ ನಿನ್ನೆ ರೇಣುಕಾಚಾರ್ಯ ಅವರನ್ನ ಕರೆಸಿ ಸದ್ಯಕ್ಕೆ ಏನು ಮಾತಾಡಬೇಡಿ ಅಂತ ಯಡಿಯೂರಪ್ಪ, ವಿಜೇಂದ್ರ ಖಡಕ್ ಸೂಚನೆ ನೀಡಿದ್ದಾರೆ. ರೇಣುಕಾ ಬಾಯಿಗೆ ಬಿಎಸ್ವೈ ಬೀಗ. ಲಿಂಗಾಯತ ಸಭೆ ಸಮಾರಂಭಕ್ಕೆ ಯಡಿಯೂರಪ್ಪ ಬ್ರೇಕ್ ಹಾಕಿದ್ದಾರೆ. ಸದ್ಯಕ್ಕೆ ಸುಮ್ನಿರಿ ಅಂತ ರೇಣುಕಾಚಾರ್ಯಗೆ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ರೇಣುಕಾಚಾರ್ಯ ಅವರನ್ನ ಕರೆಸಿ ಯಡಿಯೂರಪ್ಪ ಚರ್ಚೆ ನಡೆಸಿದ್ದು ಯಾವುದೇ ಸಭೆಗಳನ್ನು ನಡೆಸದಂತೆ ತಂದೆ ಮಗ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಮೊದಲ ಟಾರ್ಗೆಟ್ ಕಾಂಗ್ರೆಸ್, ಸಿದ್ದು ಸರ್ಕಾರ, ನಮ್ಮ ಮುಂದಿನ ಗುರಿ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತ ಹೇಳಿದಾರಂತೆ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕರಲ್ಲ ಅನ್ನೋ ಸಂದೇಶ ರವಾನಿಸುವುದು ಯತ್ನಾಳ್ ಬಣದ ಉದ್ದೇಶ ಆಗಿದೆ. ಆದರೆ ಹೈಕಮಾಂಡ್ ಮಧ್ಯಪ್ರವೇಶದ ನಂತರ ಯತ್ನಾಳ್ ಬಣ ಸದ್ಯಕ್ಕೆ ಸುಮ್ಮನಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬ್ರೇಕ್ ಹಾಕೋ ಶಕ್ತಿ ಇರೋದು ಒಬ್ಬರಿಗಂತೆ, ಅದು ಯಡಿಯೂರಪ್ಪನವರಿಗೆ ಮಾತ್ರವಂತೆ. ಇದೀಗ ಅವರೇ ಅಖಾಡಕ್ಕೆ ಧುಮುಕಿದ್ದಾರೆ. ಇದರ ಬಗ್ಗೆ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದೇನು ಬನ್ನಿ ನೋಡೋಣ. ವಿಜೇಂದ್ರ ರಾಜ್ಯಾಧ್ಯಕ್ಷ ಪಟ್ಟ ಬಿಟ್ಟರೆ ಅಭ್ಯಂತರವಿಲ್ಲ. ಪಟ್ಟದ ಕನಸು ಕಾಣುತ್ತಿದ್ದಾರೆ ಬಿ ಶ್ರೀರಾಮುಲು. ಸಾಲು ಸಾಲು ಸೋಲುಗಳನ್ನು ಕಂಡಿರೋ ಬಿ ಶ್ರೀರಾಮುಲು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ರೆಡ್ಡಿ ವಿರುದ್ಧ ತಿಕ್ಕಾಟ ನಡೆಸಿ ಅಮಿತ್ ಶಾ ಅವರಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ಬುಸುಗುಡುತ್ತಾ ಇದ್ದ ಬಳ್ಳಾರಿ ಬುಲ್ಲೋಡು ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಗದ್ದುಗೆ ಮೇಲೆ ಕಣ್ಣು ಹಾಕಿದ್ದಾರೆ. ವಿಜೇಂದ್ರ ಅವರನ್ನ ಇಳಿಸಿದ್ರೂ ಅಭ್ಯಂತರ ಇಲ್ಲ, ನಾನಂತೂ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರ ಹತ್ರ ಕೂಡ ನಾನು ಮಾತಾಡಿದಂತ ಟೈಮಲ್ಲಿ ಕೂಡ ಅವ್ರು ಒಂದೇ ಮಾತು ಹೇಳಿದ್ರು, ಶ್ರೀರಾಮುಲುರೇ ಎಲ್ಲಾ ಅವಕಾಶಗಳು ಎಲ್ಲರಿಗೂ ಕೂಡ ಸಿಗ್ತಾವ. ಯಾರಿಗೇನು ಇವತ್ತು ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಅವಕಾಶಗಳು ಸಿಗಲ್ಲ ಅನ್ನೋಂಥದ್ದೇನಿಲ್ಲ. ಸಮಯ ಅಂದ್ರೆ ನಾವು ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ರ ಆ ಬರೋ ತನಕ ಕೂಡ ನಾವೆಲ್ಲರೂ ಕಾಯಬೇಕಾಗುತ್ತೆ. ಅವರ ಅಂತಿಮವಾದಂತಹ ತೀರ್ಮಾನ ಏನ್ ತಗೊಂತಾರೋ ನಾವೆಲ್ಲರೂ ಕಾಯ ವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ತಲೆಬಾಗಿ ಕೆಲಸ ಮಾಡಬೇಕಾಗುತ್ತೆ. ರೇಣುಕಾಚಾರ್ಯ ಬಾಯಿಗೆ ಬಿಎಸ್ವೈ ಬೀಗ. ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಸಮಾಜದವರ ಪ್ರಾಬಲ್ಯ ಪ್ರದರ್ಶನ ಮಾಡೋದಕ್ಕೆ ಎರಡು ಬಣಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಇದರ ಮಧ್ಯೆ ನಿನ್ನೆ ರೇಣುಕಾಚಾರ್ಯ ಅವರನ್ನ ಕರೆಸಿ ಸದ್ಯಕ್ಕೆ ಏನು ಮಾತಾಡಬೇಡಿ ಅಂತ ಯಡಿಯೂರಪ್ಪ, ವಿಜೇಂದ್ರ ಖಡಕ್ ಸೂಚನೆ ನೀಡಿದ್ದಾರೆ. ರೇಣುಕಾ ಬಾಯಿಗೆ ಬಿಎಸ್ವೈ ಬೀಗ. ಲಿಂಗಾಯತ ಸಭೆ ಸಮಾರಂಭಕ್ಕೆ ಯಡಿಯೂರಪ್ಪ ಬ್ರೇಕ್ ಹಾಕಿದ್ದಾರೆ. ಸದ್ಯಕ್ಕೆ ಸುಮ್ನಿರಿ ಅಂತ ರೇಣುಕಾಚಾರ್ಯಗೆ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ರೇಣುಕಾಚಾರ್ಯ ಅವರನ್ನ ಕರೆಸಿ ಯಡಿಯೂರಪ್ಪ ಚರ್ಚೆ ನಡೆಸಿದ್ದು ಯಾವುದೇ ಸಭೆಗಳನ್ನು ನಡೆಸದಂತೆ ತಂದೆ ಮಗ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಮೊದಲ ಟಾರ್ಗೆಟ್ ಕಾಂಗ್ರೆಸ್, ಸಿದ್ದು ಸರ್ಕಾರ, ನಮ್ಮ ಮುಂದಿನ ಗುರಿ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತ ಹೇಳಿದಾರಂತೆ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕರಲ್ಲ ಅನ್ನೋ ಸಂದೇಶ ರವಾನಿಸುವುದು ಯತ್ನಾಳ್ ಬಣದ ಉದ್ದೇಶ ಆಗಿದೆ. ಆದರೆ ಹೈಕಮಾಂಡ್ ಮಧ್ಯಪ್ರವೇಶದ ನಂತರ ಯತ್ನಾಳ್ ಬಣ ಸದ್ಯಕ್ಕೆ ಸುಮ್ಮನಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬ್ರೇಕ್ ಹಾಕೋ ಶಕ್ತಿ ಇರೋದು ಒಬ್ಬರಿಗಂತೆ, ಅದು ಯಡಿಯೂರಪ್ಪನವರಿಗೆ ಮಾತ್ರವಂತೆ. ಇದೀಗ ಅವರೇ ಅಖಾಡಕ್ಕೆ ಧುಮುಕಿದ್ದಾರೆ. ಇದರ ಬಗ್ಗೆ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದೇನು ಬನ್ನಿ ನೋಡೋಣ. ವಿಜೇಂದ್ರ ರಾಜ್ಯಾಧ್ಯಕ್ಷ ಪಟ್ಟ ಬಿಟ್ಟರೆ ಅಭ್ಯಂತರವಿಲ್ಲ. ಪಟ್ಟದ ಕನಸು ಕಾಣುತ್ತಿದ್ದಾರೆ ಬಿ ಶ್ರೀರಾಮುಲು. ಸಾಲು ಸಾಲು ಸೋಲುಗಳನ್ನು ಕಂಡಿರೋ ಬಿ ಶ್ರೀರಾಮುಲು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ರೆಡ್ಡಿ ವಿರುದ್ಧ ತಿಕ್ಕಾಟ ನಡೆಸಿ ಅಮಿತ್ ಶಾ ಅವರಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ಬುಸುಗುಡುತ್ತಾ ಇದ್ದ ಬಳ್ಳಾರಿ ಬುಲ್ಲೋಡು ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಗದ್ದುಗೆ ಮೇಲೆ ಕಣ್ಣು ಹಾಕಿದ್ದಾರೆ. ವಿಜೇಂದ್ರ ಅವರನ್ನ ಇಳಿಸಿದ್ರೂ ಅಭ್ಯಂತರ ಇಲ್ಲ, ನಾನಂತೂ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರ ಹತ್ರ ಕೂಡ ನಾನು ಮಾತಾಡಿದಂತ ಟೈಮಲ್ಲಿ ಕೂಡ ಅವ್ರು ಒಂದೇ ಮಾತು ಹೇಳಿದ್ರು, ಶ್ರೀರಾಮುಲುರೇ ಎಲ್ಲಾ ಅವಕಾಶಗಳು ಎಲ್ಲರಿಗೂ ಕೂಡ ಸಿಗ್ತಾವ. ಯಾರಿಗೇನು ಇವತ್ತು ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಅವಕಾಶಗಳು ಸಿಗಲ್ಲ ಅನ್ನೋಂಥದ್ದೇನಿಲ್ಲ. ಸಮಯ ಅಂದ್ರೆ ನಾವು ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ರ ಆ ಬರೋ ತನಕ ಕೂಡ ನಾವೆಲ್ಲರೂ ಕಾಯಬೇಕಾಗುತ್ತೆ. ಅವರ ಅಂತಿಮವಾದಂತಹ ತೀರ್ಮಾನ ಏನ್ ತಗೊಂತಾರೋ ನಾವೆಲ್ಲರೂ ಕಾಯ ವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ತಲೆಬಾಗಿ ಕೆಲಸ ಮಾಡಬೇಕಾಗುತ್ತೆ. ರೇಣುಕಾಚಾರ್ಯ ಬಾಯಿಗೆ ಬಿಎಸ್ವೈ ಬೀಗ. ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಸಮಾಜದವರ ಪ್ರಾಬಲ್ಯ ಪ್ರದರ್ಶನ ಮಾಡೋದಕ್ಕೆ ಎರಡು ಬಣಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಇದರ ಮಧ್ಯೆ ನಿನ್ನೆ ರೇಣುಕಾಚಾರ್ಯ ಅವರನ್ನ ಕರೆಸಿ ಸದ್ಯಕ್ಕೆ ಏನು ಮಾತಾಡಬೇಡಿ ಅಂತ ಯಡಿಯೂರಪ್ಪ, ವಿಜೇಂದ್ರ ಖಡಕ್ ಸೂಚನೆ ನೀಡಿದ್ದಾರೆ.
ರೇಣುಕಾಬಾಯಿಗೆ ಬಿಎಸ್ವೈ ಬೀಗ. ಲಿಂಗಾಯತ ಸಭೆ ಸಮಾರಂಭಕ್ಕೆ ಯಡಿಯೂರಪ್ಪ ಬ್ರೇಕ್ ಹಾಕಿದ್ದಾರೆ. ಸದ್ಯಕ್ಕೆ ಸುಮ್ನಿರಿ ಅಂತ ರೇಣುಕಾಚಾರ್ಯಗೆ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ರೇಣುಕಾಚಾರ್ಯ ಅವರನ್ನ ಕರೆಸಿ ಯಡಿಯೂರಪ್ಪ ಚರ್ಚೆ ನಡೆಸಿದ್ದು, ಯಾವುದೇ ಸಭೆಗಳನ್ನು ನಡೆಸದಂತೆ ತಂದೆ ಮಗ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಮೊದಲ ಟಾರ್ಗೆಟ್ ಕಾಂಗ್ರೆಸ್, ಸಿದ್ದು ಸರ್ಕಾರ, ನಮ್ಮ ಮುಂದಿನ ಗುರಿ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತ ಹೇಳಿದಾರಂತೆ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕರಲ್ಲ ಅನ್ನೋ ಸಂದೇಶ ರವಾನಿಸುವುದು ಯತ್ನಾಳ್ ಬಣದ ಉದ್ದೇಶ ಆಗಿದೆ. ಆದರೆ ಹೈಕಮಾಂಡ್ ಮಧ್ಯಪ್ರವೇಶದ ನಂತರ ಯತ್ನಾಳ್ ಬಣ ಸದ್ಯಕ್ಕೆ ಸುಮ್ಮನಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.